ರಾಜ್ಯದಲ್ಲಿ ಸುಮಾರು 18 ಲಕ್ಷ ಜನಸಂಖ್ಯೆ ಹೊಂದಿರುವ ಸವಿತಾ ಸಮಾಜದ ಅಭಿವೃದ್ಧಿಗಾಗಿ ಸರ್ಕಾರ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ನೀಡಿರುವ ಅನುದಾನ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಎಂಬಂತಾಗಿದೆ. ಹಾಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಕನಿಷ್ಠ 100 ಕೋಟಿ ರು ಅನುದಾನದ ಜೊತೆಗೆ ಸಮುದಾಯವನ್ನು ಕೆಟ್ಟ ಪದಗಳಿಂದ ನಿಂದಿಸುವ ವ್ಯಕ್ತಿಗಳ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಲು ಹೊಸ ಕಾಯ್ದೆ ತರಬೇಕೆಂದು ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ.ಎಸ್. ಮುತ್ತುರಾಜು ತಿಳಿಸಿದ್ದಾರೆ. ಅವರು ಸವಲತ್ತುಗಳು ತಗೊಂಡು ಹೋಗ್ತಾರೆ ಅಥವಾ ಆನ್ಲೈನಲ್ಲಿ ಹಾಕಿ ತಗೊತಾರೆ ಅಥವಾ ಅವರ ಶಾಸಕರ ಆ ಕ್ಷೇತ್ರದ ಶಾಸಕರ ಮುಖಾಂತರ ತಗೊತಾರೆ. ಆದರೆ ನಾನು ಎಲ್ಲ ಕಡೆ ನಾನು ಸುತ್ತಾ ಇದ್ದೀನಿ ಅಂದರೆ ನಾನೊಬ್ಬ ಸ್ವತಃ ಕ್ಷೌರಿಕನಾಗಿ ಈ ಕ್ಷೌರಿ ವೃತ್ತಿಯಲ್ಲೇ ನಾನು ನೆಲ್ಸನ್ ಮಂಡೇಲ ಅವರ ಒಂದು ಬರ್ತ್ಡೇ ಮುಖಾಂತರ ನಾವು ಉಚಿತವಾಗಿ ಸಾಮೂಹಿಕ ಕ್ಷೌರ ಶಿಬಿರ ಅಂದರೆ ಒಂದು ಕಾಲಕ್ಕೆ ದಲಿತರಿಗೆ ಕ್ಷೌರ ನಿರಾಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಸಾಮೂಹಿಕವಾಗಿ ಎಲ್ರಿಗೂ ಕ್ಷೌರ ಮಾಡಬೇಕು, ನಮ್ಮ ಸೇವೆ ಎಲ್ರಿಗೂ ಸಲ್ಲಬೇಕು, ನಾವೆಲ್ಲರೂ ಮನುಷ್ಯರು ಅನ್ನೋ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದನ್ನು ಧ್ಯೇಯ ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವರ ಧ್ಯೇಯ ಇಟ್ಕೊಂಡ್ಬಿಟ್ಟು ಈ ಥರದಲ್ಲಿ ನಾನು ಒಂದು ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ನಾನು ಭಾಳಷ್ಟು ಕೆಲಸ ಮಾಡೋದು ತಮಗೆಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ಈಗ ನನ್ನ ಜನರ ಅವರ ಒಂದು ಕಷ್ಟ ದುಃಖ ಸುಖ ದುಮ್ಮಾನಗಳನ್ನು ಕೇಳಬೇಕು. ಜೊತೆಗೆ ಬೆಳಗ್ಗೆ 6:30 7 ಗಂಟೆಗೆ ಹೋಗಿ ಸಲೂನಲ್ಲಿ ನಿಂತ್ಕೊಂಡ್ರೆ ನನ್ನ ಜನ ರಾತ್ರಿ 9:30 10 ಗಂಟೆ ತನಕ ಪಾಪ 4 ಗೋಡೆ ಮಧ್ಯೆನೇ ಇರ್ತಾರೆ. ಮತ್ತು ಬೇರೆ ಬೇರೆ ಕಡೆಯಿಂದ 500 600 ಕಿಲೋಮೀಟ್ರ್ 400 300 ಕಿಲೋಮೀಟ್ರಿಂದ ಅವರು ಸಲೂನು ಕ್ಲೋಸ್ ಮಾಡಿ ಅಥವಾ ರಜಾ ಹಾಕೋ 1,000 ರೂಪಾಯಿ ಖರ್ಚು ಮಾಡಿಕೊಂಡು ಬೆಂಗಳೂರಿಗೆ ಬರೋದು ಬೇಡ, ನಾವೇ ಅವರ ಮನೆ ಬಾಗಿಲಿಗೆ ಸಲೂನ್ ಬಾಗಿಲಿಗೆ ಹೋಗಿ ಈ ಸವಲತ್ತುಗಳನ್ನು ಕೊಂಡೊಯ್ಯಬೇಕು ಅಂತಕ್ಕಂಥ ವಿಚಾರ ಮಾಡಿ ಎಲ್ಲ ಒಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಾನು ನಮ್ಮ ಸಮುದಾಯದ ಸಲೂನ್ಗಳಿರ್ಬೋದು ಮನೆಗೂ ಹೋಗ್ತಾ ಇದ್ದೀನಿ. ನಾನು ಹಾಗಾಗಿ ತಲುಪಿಸ್ಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ನಾನು ರಾಜ್ಯ ಸರ್ಕಾರದಿಂದ ಸವಿತಾ ಸಮಾಜಕ್ಕೆ ದೊರೆಯುವ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿರುವ ಸಲುವಾಗಿ ಸವಿತಾ ಸಮಾಜದ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ನಿಗಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸರ್ಕಾರದ ಈಗಿನ ಅನುದಾನದ ಪ್ರಕಾರ ಒಬ್ಬರೋ ಇಲ್ಲ ಇಬ್ಬರಿಗೋ ಮಾತ್ರ ಯೋಜನೆಗಳ ಲಾಭ ನೀಡಲು ಸಾಧ್ಯ. ಹಾಗಾಗಿ ಒಂದು ಜಿಲ್ಲೆಯಲ್ಲಿ ಕನಿಷ್ಠ 20 ಜನರಿಗೆ ನಿಗಮದ ಪ್ರಯೋಜನ ಸಿಗುವಂತೆ ಆಗಬೇಕೆಂದರೆ ಸರ್ಕಾರ ನೀಡುತ್ತಿರುವ ಅನುದಾನ ಹೆಚ್ಚಾಗಬೇಕು. ಹಾಗಾಗಿ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಕನಿಷ್ಠ 100 ಕೋಟಿ ರು ಅನುದಾನದ ಮತ್ತು ಕ್ಷೌರಿಕ ವೃತ್ತಿಯನ್ನು ಕೀಳಾಗಿ ಕಂಡು ಜಾತಿ ನಿಂದನೆಗೆ ನಿಷೇಧಿತ ಪದವನ್ನು ಬಳಕೆ ಮಾಡುವ ವ್ಯಕ್ತಿಗಳ ವಿರುದ್ಧ ಜಾತಿ ನಿಂದನೆ ಕೇಸು ದಾಖಲಿಸಲು ಹೊಸ ಕಾಯ್ದೆ ತರಬೇಕೆಂಬ ಬೇಡಿಕೆಯನ್ನು ಮಂಡಿಸಲಾಗುವುದು ಎಂದರು. ಪ್ರಸ್ತುತ ರಾಜ್ಯ ಸರ್ಕಾರ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮಕ್ಕೆ 18 ಕೋಟಿ ರುಗಳ ಅನುದಾನ ನೀಡಿದೆ. ಸವಿತಾ ಸಮಾಜದ ಜಿಲ್ಲಾ ಮುಖಂಡರಾದ ಕಟ್ವೆಲ್ ರಂಗನಾಥ ಮಾತನಾಡಿ, ನಮ್ಮ ಸಮುದಾಯಕ್ಕೆ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದಿಂದ ದೊರೆಯುವ ಸೌಲಭ್ಯಗಳ ಅರಿವಿನ ಕೊರತೆ ಇದೆ. ಸಮುದಾಯದ ಯುವಜನರಿಗೆ ಆಧುನಿಕ ರೀತಿಯಲ್ಲಿ ಕ್ಷೌರ ಮಾಡುವ ಬಗ್ಗೆ ಸರ್ಕಾರವೇ ಉಚಿತವಾಗಿ ತರಬೇತಿ ನೀಡಿ ಪೈಪೋಟಿಯುತ ಸಮುದಾಯದಲ್ಲಿ ಬದುಕಲು ಅಗತ್ಯವಿರುವ ಕೌಶಲ್ಯ ಹೊಂದಲು ಸಹಕಾರ ನೀಡಬೇಕು ಎಂದು ನಿಗಮದ ಅಧ್ಯಕ್ಷರಿಗೆ ಮನವಿ ಮಾಡಿದರಲ್ಲದೆ, ಜಾತಿ ನಿಂದನೆಯಂತಹ ಸಂದರ್ಭದಲ್ಲಿ ಸಮುದಾಯದ ಯುವಕರು ಧೈರ್ಯವಾಗಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕು ಎಂದರು. ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಇರ್ತಾರೆ ಈ ಲೋನ್ ಫೆಸಿಲಿಟೀಸ್ ಏನಿದೆ ಅಂತ ಹೇಳ್ಬಿಟ್ಟು ಅದ್ರಿಗೂ ಬರ್ತಾ ಇರುತ್ತೆ. ಮತ್ತೆ ಎಲ್ಲ ಸಲೂನ್ಗಳು ಆಲ್ಮೋಸ್ಟ್ ಪತ್ರಿಕೆಗಳನ್ನ ಹಾಕ್ಸಿರ್ತಾರೆ. ಅಂದ್ರೆ ಗ್ರಾಹಕರುಗಳು ಪತ್ರಿಕೆಗಳನ್ನ ಓದ್ತಾ ಇದ್ದಾರೆ ಅಷ್ಟೇ ಹೊರತು ಇವ್ರಿಗೆ ಸಾಲ ಸೌಲಭ್ಯದ ಅಡ್ವರ್ಟೈಸ್ಮೆಂಟ್ ಸಹ ಬಂದಿರುತ್ತೆ. ಇವ್ರಿಗೆ ಗೊತ್ತಿರಲ್ಲ. ಇವತ್ತು ಅದಕ್ಕೆ ಅಂತ ನಿಗದಿತ ಒಂದು ದಿನಾಂಕವನ್ನ ಮಾಡಿರ್ತಾರೆ. ಆಮೇಲೆ ಈಗ ಸೇವಾ ಸಿಂಧು ಪೋರ್ಟಲ್ ಹಾಕ್ಬೋದು. ಅವ್ರೇನು ಆಫೀಸ್ಗೆ ಬಂದು ಹಾಕ್ಬೇಕು ಅಂತಕ್ಕಂಥದ್ದು ಏನಿಲ್ಲ, ಬಹಳ ಈಸಿ ಇದೆ. ಆದರೆ ಜನಗಳಿಗೆ ತಲುಪ್ತಾರೆ. ಎಷ್ಟೋ ಜನ ಈ ಅಪ್ಲಿಕೇಶನ್ಸ್ ಎಲ್ಲ ಅಂದ್ರೆ ಡೇಟ್ ಮುಗಿದ್ಮೇಲೆ ಈಗ ನಮ್ಮ ಆಫೀಸಿಗೆ ಬಂದು ಕೇಳ್ತಾರೆ, ಇವತ್ತು ಅಪ್ಲಿಕೇಶನ್ ಹಾಕ್ಬೋದಾ, ಹೇಗೆ ಏನು. ಇದೊಂದು ನಮ್ಮ ಸವಿತಾ ಸಮಾಜ ಜನಗಳು ಖಂಡಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಎಸ್ಪೆಷಲಿ ಪತ್ರಿಕೆಗಳಲ್ಲಿ ನೋಡಿ ನೀವು ಅರ್ಜಿಯನ್ನಾಗಿ. ಒಂದು ಉದಾಹರಣೆ ಏನಂದ್ರೆ ಈ ಸರಿ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ 3 ಜನಕ್ಕೆ ಕೊಡ್ಬೋದು ಅಂತ ಇದೆ. ಅಂದ್ರೆ ವೆಹಿಕಲ್ ಈಗ ಇವರು ನಮ್ಮ ಅಧ್ಯಕ್ಷರಿಗೆ 3 ಜನಕ್ಕೆ ಕೊಡಬೇಕು ಅಂತ ಈ ಒಂದು ತಾಲೂಕಲ್ಲಿ, ಅಂದ್ರೆ ತುಮಕೂರು ತಾಲೂಕು ಲೆಕ್ಕಾಚಾರದಲ್ಲಿ. ಆದ್ರೆ ನೋಡಿ, ಬರೀ ಇವತ್ತು ಅಪ್ಲಿಕೇಶನ್ ಹಾಕಿರೋದು 2. ನಾವು ನೋಡಿದಾಗ ಅಪ್ಲಿಕೇಶನ್ ಹಾಕಿರೋದು 2 ನೋಡಿ. ಹಂಗಾಗಿ ಇದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಈ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಆಗ್ಬೇಕು. ಹಾಗಾಗಿ ಮುತ್ತುರಾಜ್ ಅವರು ಈಗ ಜಿಲ್ಲಾ ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಮೊದಲ ನಾವು ದೇವರಾಜರ ಅರಸು ನಿಗಮದಲ್ಲಿ ಹೋಗ್ಬಿಟ್ಟು ನಾವು ಈ ಸಾಲ ಸೌಲಭ್ಯ ತಗೋತಾ ಇದ್ವಿ. ಈಗ ಏನ್ ಮಾಡಿದ್ರು, ಪ್ರತ್ಯೇಕವಾಗಿ ನಿಗಮನ ಮಾಡಿ ನಿಗಮದಲ್ಲಿ ನಮ್ಮ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಈಗ ಕೊಟ್ಟಿದ್ದಾರೆ. ಹಿಂದೆ ಸಹ ಇದರಿಂದ ಸುಮಾರು ನನಗೆ ಗೊತ್ತಿರೋ ಪ್ರಕಾರ 5 ಕೋಟಿಯೇ ಕೊಟ್ಟಿದ್ರು ಇಡೀ ಕರ್ನಾಟಕಕ್ಕೆ. 5 ಕೋಟಿ ಎಲ್ಲಿಗೂ ಪ್ರಯೋಜನ ಇಲ್ಲ.
ನಂತರ ಏನಾಯ್ತು 10 ಕೋಟಿ ಬಂತು. ಇವತ್ತಿನ ನಮ್ಮ ಅಧ್ಯಕ್ಷರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ 18,82,00,000 ಹೇಳ್ತಾ ಇದ್ದಾರೆ. ಅದು ಸಹ ಕಮ್ಮಿ ಆಗುತ್ತೆ, ಯಾಕಂದ್ರೆ ಇಡೀ ಜಿಲ್ಲೆಗಳಿಗೆ ಹಂಚಿದಾಗ ತುಂಬಾ ಕಮ್ಮಿ ಬರುತ್ತೆ, ಮತ್ತೆ ಅದು ತಾಲೂಕು ವೈಸ್ ಮತ್ತೆ ಡಿವೈಡ್ ಆಗ್ಬೇಕು. ಹಂಗಾಗಿ ಈ ಸೌಲಭ್ಯಗಳು ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಒಂದು 7 ಜನ ಇಲ್ಲ 8 ಜನಕ್ಕೆ ಮಾತ್ರ ಸಿಗುತ್ತೆ. ಅಪ್ಲಿಕೇಶನ್ಸ್ 200 ಮುಂದೆ ಅಪ್ಲಿಕೇಶನ್ಸ್ ಬಂದಿರುತ್ತೆ, ಅದನ್ನ ಸೆಲೆಕ್ಟ್ ಮಾಡೋದ್ರಲ್ಲ ಸಮಸ್ಯೆ. ಮತ್ತೆ ನಮ್ಮ ಈ ಮುಖಾಂತರ ನಾನು ತುಮಕೂರಿನ ಜಿಲ್ಲೆಯ ಮುಖಾಂತರ ನಮ್ಮ ನಿಗಮದ ಅಧ್ಯಕ್ಷ ಮನವಿ ಮಾಡಿದೆ ಅಂದ್ರೆ ಇದು ಸಾಕಾಗಲ್ಲ. ಅದೇ ಆನೆ ಹೊಟ್ಟೆ ಅರಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ತುಂಬಾ ಕಮ್ಮಿ ಆಯ್ತು ಈ ಹಣ. ಈ ಇನ್ನೂ ಅತಿ ಹೆಚ್ಚಿಗೆ ಹಣ ಇದು ಬೇಕಾಗುತ್ತೆ, ಯಾಕಂದ್ರೆ ಬಹಳ ಸರ್ಕಾರಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರು. ಹಾಗಾಗಿ ನೀವು ಇನ್ನೂ ಹೆಚ್ಚಿಗೆ ಅನುದಾನವನ್ನು ತಗೊಂಡು ಬಂದರೆ ಖಂಡಿತವಾಗಿ ಇವತ್ತು 8 ಜನಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ಒಂದು 20 ಜನಕ್ಕೆ ಕೊಡ್ಬೋದು. ಈ ಥರ ಒಂದು ವ್ಯವಸ್ಥೆ ಆಗಬೇಕು. ಈ ವೇಳೆ ಸವಿತಾ ಸಮಾಜದ ಮುಖಂಡರಾದ ಓಕೆ ರಾಜು, ಕೌಶಿಕ್, ಎ ಸುರೇಶ್, ಚಂದ್ರಶೇಖರ್, ಸಿ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.